ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತಿನ ಒಂದು ವಿಶೇಷ ಸಂಚಿಕೆ ಏನಪ್ಪಾ ಅಂದ್ರೆ, ನೈಋತ್ಯ ದಿಕ್ಕುಗಳು ಕಟ್ಟಾಗೋದ್ರಿಂದ ಆಗುವಂತ ಲೋಪದೋಷಗಳು ಅಥವಾ ಆ ದಿಕ್ಕು ಬೆಳೆಸ್ಕೊಂಡು ಹೋದ್ರೆ ಆಗುವಂತ ಲೋಪದೋಷಗಳು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂತಂದ್ರೆ ಒಂದು ನಿವೇಶನ ಅನ್ನೋದು ಒಬ್ಬ ಮಾನವನ ಒಂದು ದೇಹಕ್ಕೆ ಹೋಲಿಕೆ ಆಗತ್ತೆ. ಹಾಗಿದ್ದಾಗ ಮನೆ ಕಟ್ಟಬೇಕಾದ್ರೆ ಕೆಲವರು ದೊಡ್ಡ ಮನೆ ಬೇಕು, ಡೂಪ್ಲೆಕ್ಸ್ ಬೇಕು, ಬಂದಂತ ನೋಡಿ ನಮ್ಮನ್ನ ಶಬಾಷ್ ಅನ್ಬೇಕು, ಸಂತೋಷ, ಶಬಾಷ್ ಅನ್ಲಿಕ್ಕೆ ಬೇಕು. ಆದ್ರೆ ನಿಮ್ಮನ್ನ ಶಬಾಷ್ ಅನ್ನೋದು ಯಾವಾಗ ಅವರು ಅಂದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಆರೋಗ್ಯವಾಗಿದ್ದಾಗ ಶಬಾಷ್ ಅಂತಾರೆ. ನಮ್ಮಲ್ಲಿ ವ್ಯಕ್ತಿತ್ವ ಗುಣಗಳು ಇದ್ದಾಗ ಶಬಾಷ್ ಅಂತಾರೆ. ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಚೆನ್ನಾಗಿದ್ದಾಗ ನಮ್ಮನ್ನ ಶಬಾಷ್ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪಿಸಿದ್ದೀರಿ, ಶಬಾಷ್ ಅಂತಾರೆ. ಈ ನಾಲ್ಕು ಸರಿಯಾಗಿದ್ರೆ ಆಟೋಮೆಟಿಕ್ ಆಗಿ ಗೌರವ ನಿಮಗೆ ಬಂದೇ ಬರ್ತದೆ. ನನ್ನ ಸಂಚಿಕೆಯಲ್ಲಿ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಸುಮ್ಮನೆ ಏನೋ ಒಂದು ಹೇಳಿ, ಏನೋ ಒಂದು ಮಾಡಿ ನಿಮ್ಮನ್ನ ದಿಕ್ಕು ತಪ್ಪಿಸಿ ದಾರಿ ತಪ್ಪಿಸುವಂತ ಕೆಲಸ ನಮ್ಮ ವಾಸ್ತು ತಜ್ಞರದ ಅಲ್ವೇ ಅಲ್ಲ. ಯಾಕೆಂದ್ರೆ ನಾವೊಂದು ಮನೆಯನ್ನ ಕಟ್ಟಬೇಕಾದ್ರೆ ನಮ್ಮ ಜೀವನದಲ್ಲಿ ತುಂಬಾ ಕನಸುಗಳು ಇಟ್ಕೊಂಡಿರ್ತೀವಿ. ನಾನು ಚೆನ್ನಾಗಿ, ನಾನು ನನ್ನ ಗಂಡ ನನ್ನ ಪರಿವಾರ ಚೆನ್ನಾಗಿರ್ಬೇಕಂತ, ನಂತರ ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಾಗ್ಬೇಕು ಅಂತ ಮನೆ ಕಟ್ಟಿ, ನಿಮ್ಮ ಕ್ಷಣಿಕಕ್ಕೆ ಅಂದ್ರೆ ಎಂಥದೋ ಒಂದು ಮನೆ ಕಟ್ಕೊಂಡಿದ್ರಾಯ್ತು. ಕೆಲವರು ತಲೆಯಲ್ಲಿದೆ ನೋಡಿ, ಎಷ್ಟು ಕಷ್ಟಪಟ್ಟು ಮನೆ ಕಟ್ತೀರಿ ಅಂತಾರೆ. ಯಾಕೆ ಕಷ್ಟಪಡ್ತೀರಿ? ಇಷ್ಟಪಟ್ಟು ಕಟ್ಟ್ರಿ ಮಾರಾಯರ. ನೀವು ಇಷ್ಟಪಟ್ಟು ಮನೆ ಕಟ್ಟಿದ್ರೆ ಆ ಮನೆ ನಿಮ್ಮನ್ನು ಎಲ್ಲೂ ಕೈ ಬಿಡೋದಿಲ್ಲ. ಅಂದ್ರೆ ದಿಕ್ಕಿಗೆ ಅನುಗುಣವಾಗಿರ್ಬೇಕು, ವಾಸ್ತು ಸಮ್ಮತವಾಗಿರ್ಬೇಕು, ಆಯಸಮ್ಮತವಾಗಿರ್ಬೇಕು, ಪಂಚಭೂತಗಳಿಗೆ ಅನುಗುಣವಾಗಿರ್ಬೇಕು. ಆಗ ಮಾತ್ರ ಆ ಮನೆ ನಿಮ್ಮನ್ನೆಲ್ಲೂ ಕೈ ಬಿಡಲ್ಲ. ಆದ್ರೆ ಪ್ರೀತಿ ಮಾಡಿ. ಕೆಲವರು ಏನ್ ಮಾಡ್ತಾರೆ, ಮದುವೆ ವಿಚಾರದಲ್ಲೂ ಕೆಲವರು ಎಡವಟ್ಟು ಮಾತಾಡ್ತಿರ್ತಾರೆ. ಎಂಥದೋ ಒಬ್ರು ಸಿಕ್ಕಿರ್ ಸಾಕು ಮದುವೆ ಆಗ್ಬಿಡ್ತೀನಿ. ನೋ 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 ನೋ, ಹಂಗಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಾಗಿ, ನಿಮ್ಮ ಕುಟುಂಬ ಪರಿವಾರಕ್ಕೆ ತಕ್ಕಾಗಿ ಒಳ್ಳೆಯ ಮನೆತನದ ಹೆಣ್ಣು ಸಿಗ್ಲಿ ಅಂತ ಅಂದ್ಕೊಳ್ಳಕ್ಕೂ ಕಾಸು ಕೊಡ್ಬೇಕಾಗಿಲ್ಲ. ಎಂಥನೋ ಒಬ್ಳು ಸಿಕ್ಲಿ ಅಥವಾ ಎಂಥನೋ ಒಬ್ಬ ಸಿಕ್ಲಿ. ಕೆಲವರು ಬಾಯಿನಲ್ಲಿ ಹೇಳ್ತಿರ್ತದೆ, ಎಂಥದೋ ನನ್ನ ಹೊಟ್ಟೆ ಒಂದು ಹುಟ್ಟು ಬಿಡ್ಲಿ ಅಂತ. ಬೇಡವಾಗಿದ್ದು ಯಾವುದೋ ಅನ್ಯಗ್ರಹ ಅಂದ್ರೆ ಎಲ್ಲೋ ಅಲಿತಾ ಇರ್ತದೆ. ಅದು ಚಿಕ್ಕ ವಯಸ್ಸಲ್ಲಿ ಸತ್ತೋಗಿರೋ ಮಕ್ಕಳುಗಳು, ಆತ್ಮಗಳು, ಅಥವಾ ಅವಕ್ಕೆ ಸರಿಯಾದ ಒಂದು ಇದಿಲ್ ಸಿಕ್ತೆ ಇನ್ನುವೇ ಅವ್ರಿಗೆ ಆಯುಷ್ಯ ಮುಗ್ದಿರಲ್ಲ ಅಂತವ್ರು ದುರಾಡ ಒಂದು ದುರಬುದ್ಧಿಯಿಂದ ಸತ್ತಿರ್ತಾರೆ, ವ್ಯಸನಿಗಳಾಗಿ ಸತ್ತಿರ್ತಾರೆ, ಸುಸೈಡ್ ಅಂತ ಆತ್ಮಗಳು ಬಂದು ಸೇರ್ಕೊಂಡ್ಬಿಡ್ತವೆ. ಹಾಗಾಗಿ ಮಗುವಂತ ಹೆರುವಂತ ಆ ತಾಯಿ, ಮಗುನ ಹೆರುವ ಆ ತಾಯಿ, ಆ ಕುಟುಂಬದ ಮುಖ್ಯ ಗಂಡ ಹೆಂಡತಿ ಭಗವಂತನಲ್ಲಿ ಕೇಳಿ, ಕೃಷ್ಣನಂತ ಮಗು ಕೊಡಿ, ರಾಮನಂತ ಮಗು ಕೊಡಿ, ಅರ್ಜುನನಂತ ಮಗು ಕೊಡಿ, ಸಮಾಜದಲ್ಲಿ ಮಾದರಿ ಆಗುವಂತ ಮಗುವನ್ನು ಕೊಡಿ, ಈ ತರ ಕೇಳ್ಕೊಳ್ಳಿ. ನೋಡಿ, ನೀವು ಕೇಳ್ಕೊಳ್ಳೋದಕ್ಕೆ ಒಳ್ಳೇದ್ ಕೇಳಕ್ಕೂ ಹಣ ಕೊಡ್ಬೇಕಾಗಿಲ್ಲ, ಕೆಟ್ಟದ್ ಕೇಳಕ್ಕೂ ಹಣ ಕೊಡ್ಬೇಕಾಗಿಲ್ಲ. ನಾವ್ ಏನ್ ಕೇಳ್ತೀವೋ ಭಗವಂತ ಅಸ್ತು ಅಂತಾರೆ ವಿನಃ ಪ್ರಯತ್ನ ನೀವೇ ಮಾಡ್ಬೇಕು, ಅದರ ಫಲವನ್ನು ನೀವೇ ಅನುಭವಿಸ್ಬೇಕು. ಅಸ್ತು ಅಂದ್ರೆ ಕೆಟ್ಟದ್ದು ನೀವು ಕೇಳಿದ್ರಿ, ನನ್ಗೆ ಎಷ್ಟೋ ಕೇಳಿ ಎಂಥದೋ ಒಂದು ಮಗು ಆದ್ರೆ ಸಾಕು ಅಂತಾರೆ. ಎಂಥದಲ್ಲ, ಸೂಪರ್ ಆಗಿರೋ ಗಂಡು ಮಗು ಬೇಕು ಅಂತ ಕೇಳಬೇಕು, ಅಥವಾ ಸೂಪರ್ ಆಗಿರೋ ಹೆಣ್ಣು ಮಗು ಬೇಕು ಅಂತ ಕೇಳ್ಬೇಕು. ಮಹಾರಾಣಿ ತರ ಹೆಣ್ಣು ಮಗಳು ಬೇಕು, ನಮಗೆ ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಕೀರ್ತಿಯನ್ನ, ನಮ್ಮ ವಂಶದ ಹೆಸರನ್ನ ಬೆಳೆಸುವಂತ ಹೆಣ್ಣು ಮಗು ಬೇಕು, ಅಥವಾ ನಮ್ಮ ವಂಶದ ಕೀರ್ತಿಯನ್ನು ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಮಗು ಬೇಕು ಅಂತ. ಇಂಥ ಒಳ್ಳೆಯ ಮಗು ಬೇಕು ಅಂದ್ರೆ ನೀವು ಮಾಡಬೇಕಾಗಿದ್ದ ಕೆಲಸ ಏನು, ನೀವು ವಾಸ ಮಾಡುವಂತ ಮನೆ ಯಾವುದೇ ದಿಕ್ಕು ಕಟ್ಟಾಗಬಾರ್ದು. ಯಾಕೆ ನಾನು ಇದನ್ನ ಎಲ್ಲ ಆನ್ಸರ್ ಇಲ್ಲೇ ಕೆಲವು ಹೇಳ್ತಾ ಇದ್ದೀನಿ, ಬಟ್ ನನಗೆ ಉದ್ದೇಶ ಏನು, ನೀವು ಇಲ್ಲೇ ಇರಿ, ನೀವು ಕ್ಷೇಮವಾಗಿರಿ, ನೀವು ನಿಮ್ಮ ಕುಟುಂಬ ನಿಮ್ಮ ಪರಿವಾರ ಚೆನ್ನಾಗಿರಿ. ಯಾಕೆಂದ್ರೆ ಇವತ್ತು ಭಗವಂತ ನನಗೇನೋ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಹಂಚಿ ನಾನು ಹೋಗ್ಬೇಕು. ಅದು ನನ್ನಲ್ಲಿ ಇಟ್ಕೊಂಡು ಮಣ್ಣಲ್ಲಿ ಮಣ್ಣಾದ್ರೆ ಮತ್ತೆ ನಾನು ಯಾಕೆ ಭೂಮಿ ಮೇಲೆ ಹುಟ್ಟಬೇಕಾಗಿತ್ತು? ಇದು ನನ್ನ ಪ್ರಶ್ನೆ. ದಯಮಾಡಿ ಕ್ಷಮಿಸಿ. ಇಲ್ಲಿ ಯಾರ ಮನಸ್ಸನ್ನು ನೋಯಿಸಬೇಕು ಉದ್ದೇಶ ನನ್ನದಲ್ಲ. ಈ ಜಗತ್ತಿನಲ್ಲಿ ಈ ಪಂಚಭೂತಗಳಲ್ಲಿ ಇರುವಂತ ಎಲ್ಲ ಪಂಚ ಸುಖಗಳು ಅಂತ ಹೇಳ್ತೀವಿ. ನೀವು ನೋಡಿ, ಪಂಚಾಮೃತ ಅಂತ ಹೇಳ್ತೀವಿ. ದೇವರಿಗೆ ನೈವೇದ್ಯ ಮಾಡೋದೇನು? ಪಂಚಾಮೃತ. ಬ್ರಹ್ಮಾಂಡವನ್ನು ಪಂಚಭೂತಗಳು. ಹಾಗೇನೆ ನಮಗೂ ಸಹ ಆ ಪಂಚ ಸುಖಗಳು ಬೇಕು. ಪ್ರತಿಯೊಬ್ರು ಆ ಪಂಚ ಸುಖಗಳನ್ನು ಅನುಭವಿಸಿ. ಯಾಕೆ ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಪಾಪ ಗೊತ್ತಿಲ್ಲ, ತುಂಬಾ ಚೆನ್ನಾಗಿರ್ತಾರೆ, ಡಿಪ್ರೆಷನ್ಗೆ ಹೋದಂಗೆ ಆಡ್ತಾ ಇರ್ತಾರೆ.
ಗಂಡು ಮಕ್ಕಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಓದಿರ್ತಾರೆ, ಡಿಫ್ರೆಷನ್ ಇರ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡೋದಲ್ಲ, ಆ ನಿಮ್ಮ ಮಕ್ಕಳು ಅವರ ಸ್ವಂತ ಜ್ಞಾನದಿಂದ ಹೇಗೆ ಮೇಲೆ ಬರಬೇಕು, ಸ್ವಂತ ಬಲದಿಂದ ಹೇಗೆ ಮೇಲೆ ಬರಬೇಕು ಅಂದ್ರೆ ನೀವು ವಾಸ ಮಾಡುವಂತ ಮನೆ ಮತ್ತೆ ನೀವು ಯೋಚನೆ ಮಾಡುವಂತ ಥಾಟ್ಸ್, ಇವೆರಡನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿದರೆ ನಿಮಗೆಲ್ಲ ಈ ಪಂಚಸುಖಗಳು ನಿಮ್ದಾಗುತ್ತೆ. ಈಗ ತಿಳ್ಕೊಳ್ಳೋಣ ನೋಡಿ. ನಿನ್ನೆಯ ಒಂದು ಸಂಚಿಕೆಯಲ್ಲಿ ನಾನು ಹೇಳಿಕೊಟ್ಟಿದ್ದೆ, ಈ ಒಂದು ನಿವೇಶನ ದಕ್ಷಿಣದ ಆಗಿದೆ, ಸಾರಿ ಪಶ್ಚಿಮದ ನಿವೇಶನ. ಕೆಲವರು ಏನ್ ಮಾಡ್ತಾರೆ, ಹೆಂಗೋ ಜಾಗ ಇದೆಯಲ್ಲ ಇದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಹಿಂಗೆ ಕಟ್ ಮಾಡ್ಕೊಳ್ತಾರೆ. ನೋಡಿ ಕಾಣ್ತಾ ಇದೆಯಲ್ಲ ಬಂಧುಗಳೇ, ಕಾಣ್ತಾ ಇದೆ. ಕಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಭಗವಂತನ ಶಿರಸ್ಸು ಇರ್ತದೆ, ವಾಸ್ತು ಭಗವಂತಂದು, ಇಲ್ಲಿ ಅವ್ರದ್ದು 2 ಪಾದಗಳಿರ್ತದೆ. ಈ ಪಾದ ಕಟ್ಟಾಯ್ತು ಅಂದ್ರೆ ಆ ಮನೆಯ ಮುಖ್ಯಸ್ಥನಿಗೆ ಮತ್ತೆ ಮುಖ್ಯಸ್ಥನಿಗೆ ಬಲ ಇರಲ್ಲ. ಎಷ್ಟೋ ಜನ ತನ್ನ ತಂದೆ ತಾಯಿಯರನ್ನ ಅವರು ಗಳಿಸಿದಂತ ಆಸ್ತಿಯನ್ನ ಕಿತ್ಕೊಂಡು ಅವರು ಮಾಡಿಟ್ಟಂತ ಅಲ್ಪ ಸ್ವಲ್ಪದಲ್ಲಿ ನೆಮ್ಮದಿ ಕಾಣದೆ ತನ್ನ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕಂತ ನಾವು ನೋಡಿದ್ದೀವಿ. ಎಲ್ಲರೂ ಅಂತವ್ರಲ್ಲ, ಯಾರೋ ಹಾಕ್ತಿದ್ದಾರೆ. ಹಂಗಂತ ಉದ್ದೇಶ ಪಾಪ ಅವ್ರದ್ದು ಹಾಕ್ಬೇಕು ಅಂತಲ್ಲ, ಅವ್ರಿಗೂ ನೋವಿರ್ತದೆ. ಅಂದ್ರೆ ಗತ ಜನ್ಮದ ಶತ್ರುಗಳು ಮಕ್ಕಳಾಗಿ ಹುಟ್ಟಿ ಮುಂದೆ ಸಾತ್ರ ಮಾಡೋ, ಹಾಗಾಗಿ ಈ ಜಾಗವನ್ನ ಕಟ್ ಮಾಡಂಗಿಲ್ಲ. ದಕ್ಷಿಣ ನೈಋತ್ಯ ಕಟ್ಟಾದ್ರೆ ಆ ಮನೆಯ ಹೆಣ್ಣು ಮಗಳು ನೆಮ್ಮದಿಯಾಗಿರಲ್ಲ, ನೆನ್ಪಿಟ್ಕೊಳ್ಳಿ. ಕಾಣ್ತಾ ಇದೆಯಲ್ಲ. ಪಶ್ಚಿಮ ನೈಋತ್ಯ ಕಟ್ಟಾದ್ರೆ ಆ ಮನೆಯ ಮುಖ್ಯಸ್ಥನಿಗೆ ಬಲ ಇರೋದಿಲ್ಲ, ಹಣ ಇದ್ರೆ ನೆಮ್ಮದಿ ಇರೋಲ್ಲ. ಈ ದಿಕ್ಕನ್ನ ಕಟ್ ಮಾಡಿ ಮನೆ ಕಟ್ ಮಾಡಬಾರ್ದು. ಯಾಕೆಂದ್ರೆ ಆಯದಲ್ಲಿ ಲೋಪದೋಷಗಳು ಬಂತು. ಇಲ್ಲಿ ಭಗವಂತನ 2 ಪಾದಗಳು, ಯಾಕೆಂದ್ರೆ ನಾವು ಇವತ್ತು ನಿಂತಿದೀವಿ ಅಂದ್ರೆ ಆ ಪಾದ ಗಟ್ಟಿಯಾಗಿರ್ಬೇಕಲ್ವಾ. ಆ ಪಾದಗಳ ಮೇಲೆ ಗಟ್ಟಿ ಇಲ್ಲ ಅಂದ್ರೆ ನಾವು ಹೇಗೆ ಜೀವನ ಮಾಡಕ್ಕಾಗುತ್ತೆ? ಕುಂತ್ಕೊಂಡಂತೂ ಒಂದೂವರೆ ಕಾಲಲ್ಲಿ ಯಾರೋ ನಿಂತು ಲೈಫಲ್ಲಿ ಗೆಲ್ಲಕ್ಕಾಗಲ್ಲ. ಆದ್ರೆ ಈ ಪಾದಗಳು ತುಂಬಾ ಇಂಪಾರ್ಟೆಂಟ್. ಭಗವಂತನ ಪಾದಗಳು ಕಟ್ಟಾಗ್ಬಿಡ್ತದೆ, ನೆನಪಿಟ್ಕೊಳ್ಳಿ. ಹಂಗಂತ ನೀವು ಮನೆಯನ್ನ ಕಟ್ಟಬೇಕಾದ್ರೆ ನೀವು ಪರಿಪೂರ್ಣವಾಗಿ ವಾಸ್ತು ಬಗ್ಗೆ, ಆಯದ ಬಗ್ಗೆ, ದಿಕ್ಕಿನ ಬಗ್ಗೆ ತಿಳ್ಕೊಂಡು ಮನೆ ಕಟ್ಟಿ. ಒಂದು ವೇಳೆ ಇಲ್ಲಿ ಸ್ವಲ್ಪ ಜಾಗ ಇದೆಯಪ್ಪ, ದೇವ ಮೂಲೆ ಬೆಳೆದಿದೆ ಅಂತಾರೆ. ಆಕ್ಚುಲಿ ದೇವ ಮೂಲೆ ಅಲ್ಲ, ದೈವ ಮೂಲೆ. ನೋಡಿ ಇದು ಬಂದು ದೈವ ಮೂಲೆ, ಆಯ್ತಾ. ಈ ಮೂಲೆ ಬೆಳೆಸ್ಕೊಳ್ಳಿಕ್ಕೂ ಹೋಗ್ಬಾರ್ದು. ಮನೆ ಕಟ್ಟಬೇಕಾದ್ರೆ ಸಜ್ಜೆ ಆಗ್ಲಿ ಅಥವಾ ಇಲ್ಲಿ ನಾವು ಪೋರ್ಟಿಕೋ ಅಂತ ಏನ್ ಹೇಳ್ತೀವಲ್ಲ, ಇದನ್ನು ಬೆಳೆಸ್ಕೊಳಕ್ ಹೋಗ್ಬೇಡಿ. ಇದು ರಾಹುವಿನ ಸ್ಥಾನ. ಗ್ರಹಾಧಿಪತಿ ಬಂದು ರಾಹು. ಹಾಗಿದ್ದಾಗ ಈ ದಿಕ್ಕಿಗೆ ದಿಕ್ಪಾಲಕ ನಿವೃತ್ತಿ. ಯಾಕೆಂತಂದ್ರೆ ನಿವೃತ್ತಿ ಅನ್ನೋರು ರಾಕ್ಷಸ, ಈ ದಿಕ್ಕನ್ನ ಪಾಲನೆ ಮಾಡ್ತಾರೆ. ಯಾಕೆಂತಂದ್ರೆ ಇಲ್ಲಿ ಬರುವಂತ ಪ್ರಬಲ ಶಕ್ತಿಯನ್ನ ತಡಿಬೇಕೆ ವಿನಃ ಆ ಮನೆಗೆ ಬರುವಂತ ಆಪತ್ತುಗಳನ್ನ ತಂದು ಕೊಡೋದಿಲ್ಲ. ಉದ್ದೇಶ ಕೊಡಬೇಕು ಅಂತಲ್ಲ, ನಾವು ಮಾಡಿರೋ ಎಡವಟ್ಟೆ ಅಂತ. ಹಾಗಿದ್ದಾಗ ಈ ಜಾಗ ಬೆಳ್ಕೊಳ್ಳಬಾರ್ದು ಅಥವಾ ಕಟ್ಟು ಆಗ್ಬಾರ್ದು, ನೆನಪಿಟ್ಕೊಳ್ಳಿ. ಯಾಕೆ ಅಂತ ಇಲ್ಲಾದಾಗ ಆ ಮನೆಯ ಮುಖ್ಯಸ್ಥ ಮತ್ತೆ ಮನೆಯ ಗಂಡು ಮಕ್ಕಳ ಮೇಲೆ, ದಕ್ಷಿಣ ನೈಋತ್ಯ ಏನಾದ್ರೂ ಬೆಳೆದಾಗ ಹೆಣ್ಣು ಮಗಳು ಮತ್ತೆ ಸೊಸೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದು ಗಮನದಲ್ಲಿ ಇಟ್ಕೊಂಡು ಮಾಡಿ. ದಯಮಾಡಿ ಯಾಕೆ ನಾವು ಒತ್ತಿ ಒತ್ತಿ ಹೇಳ್ತೀವಿ ಅಂದ್ರೆ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅದರ ಹಿಂದೆ ಶ್ರಮ ಇರ್ತದೆ. ಯಾಕೆಂದ್ರೆ ನಮ್ಮ ಕನಸನ್ನ ನನಸು ಮಾಡಿಕೊಳ್ಳುವಂತ ಜಾಗ, ಇಷ್ಟಪಟ್ಟಿದ ಅನುಭವಿಸ್ಲಿಕ್ಕೆ ಬೇಕಾಗಿದೆ ನಮಗೆ ನಮ್ಮದೇ ಆದಂತ ಒಂದು ನೆರಳು ಅಥವಾ ಗೂಡು, ಒಂದು ಸುಂದರ ಕನಸಿನ ಮನೆ. ಆ ಕನಸಿನ ಮನೆ ನೋಡಿ, ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರು, ಹಣ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ. ಇಲ್ಲಿ ಏನೋ ಲೋಪದೋಷಗಳಾದಾಗ ಕೆಲವರು ಮಕ್ಕಳು ಅವ್ರ ತಂದೆ ತಾಯಿ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೆ. ಇದು ಗಮನಿಸ್ತಾ ಇದೆ. ಎಷ್ಟೋ ಸಿನಿಮಾ ನಟರು 1-2 ಸಿನಿಮಾ ಮಾಡುವಾಗ ಎಲ್ಲೋ ಅವರ ನಟನೆಯಲ್ಲಿ ಅವರ ಹೆಸರು ಮಾಡಿರ್ತಾರೆ. ಮತ್ತೆ ಸಿನಿಮಾ ಮಾಡ್ತಾ ಮಾಡ್ತಾ ಹಣ ಬಂದ ಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಬೋದು ಅಥವಾ ಬಂಗ್ಲೆ ಕಟ್ಕೊಳ್ಳಿ, ಇದೋ ಮಾಡಿ ಇಲ್ಲಿ ಲೋಪದೋಷಗಳು ಮಾಡಿರ್ತಾರೆ. ಮತ್ತೆ ಅವಕಾಶಗಳಿಗೆ ಬಂದಂತ ಅವಕಾಶಗಳು ಕೈ ತಪ್ಪು ಹೋಗುತ್ತೆ ಅಥವಾ ಸಿನಿಮಾಗಳು ಸಕ್ಸಸ್ ಆಗಲ್ಲ. ಕೆಲವು ದೊಡ್ಡ ದೊಡ್ಡ ಉದ್ಯಮದಾರರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಎಲ್ಲೆಲ್ಲೋ ಹಾಕಿ ಕಳ್ಕೊಳ್ತಿರ್ತಾರೆ. ದಯಮಾಡಿ ಇವತ್ತು ನಾವು ಬಡವರೇ ಆಗಿರ್ಬೋದು ಅಥವಾ ಮಧ್ಯಮ ವರ್ಗದವರೇ ಆಗಿರ್ಬೋದು, ನಿಮಗೆ 1000 ಕೋಟಿ ಬರುತ್ತಾ ಅದು ನಮಗೆ ಗೊತ್ತಿಲ್ಲ. ಆದ್ರೆ ನೀವು ಕಟ್ಟುವಂತ ಮನೆ ನಿಮಗೆ ಆತ್ಮ ಸುಖವನ್ನ ತಂದು ಕೊಡ್ತದೆ, ನಿಮ್ಮ ಮನೋಬಲವನ್ನು ಹೆಚ್ಚಿಸ್ತದೆ, ನಿಮ್ಮ ಪತಿಪತ್ನಿಯ ಬಾಂಧವ್ಯನ್ನ ಇನ್ನೂ ಗಟ್ಟಿಗೊಳಿಸ್ತದೆ, ಮಕ್ಕಳ ಭವಿಷ್ಯವನ್ನು ಉತ್ತಮ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೆ.
ಪ್ರತಿಯೊಬ್ಬರಿಗೂ ಭಗವಂತ ಹಣ, ಆರೋಗ್ಯ, ಆಯುಷು, ಐಶ್ವರ್ಯವನ್ನು ಇಟ್ಟಿದ್ದಾರೆ. ಅದನ್ನು ಪಡೆದುಕೊಳ್ಬೇಕು. ವಾಸ ಮಾಡುವಂತ ಲೋಪದೋಷಗಳಿಂದ ಆಗುವಂತ ಅನಾಹುತಗಳಿದು. ಈ ಅನಾಹುತಗಳಿಗೆ ದಾರಿ ಮಾಡಬೇಡಿ. ಈ ದಿಕ್ಕು ರಾಹುವಿನ ಸ್ಥಾನ, ಜೊತೆಯಲ್ಲಿ ನಿವೃತ್ತಿ, ಮತ್ತೆ ಈ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಬೆಳೆಸ್ಕೊಳ್ಬಾರ್ದು, ಅಥವಾ ನಿಮ್ಮ ಮನೆಯಲ್ಲಿ ಬಳಸಿದಂತ ನೀರು ಹೊರ ಹೋಗ್ಲಿಕ್ಕೆ ಬಿಡಬಾರ್ದು. ಈ ಜಾಗ ತಗ್ಗಾಗಿರಬಾರ್ದು. ಯಾಕೆಂತಂದ್ರೆ ಭಗವಂತನ ಪಾದಗಳು ಈ ಜಾಗದಲ್ಲಿ ಇರ್ತವೆ. ನೆನ್ಪಿಟ್ಕೊಳ್ಳಿ. ಯಾವಾಗ ಇಲ್ಲಿ ಪಾದಗಳು ಗಟ್ಟಿಯಾಗಿದೆಯೋ ಇದು ನೆಲಕ್ಕೆ ಸಂಬಂಧಪಟ್ಟಿದ್ದು, ಭೂಮಿಗೆ ಸಂಬಂಧಪಟ್ಟಂತ. ಯಾಕೆಂದ್ರೆ ಭೂಮಿ ಯಾವತ್ತು ಸ್ಟ್ರಾಂಗ್ ಇರ್ತದೆ. ಒಳಗಡೆ ಟೊಳ್ಳಾಗಿದ್ರೆ ನಾವು ಯಾವ ಕೆಲಸ ಕಟ್ಟುವಂತ ಬಿಲ್ಡಿಂಗು ನಿಲ್ಲಲ್ಲ. ಹಾಗೇನೆ ಇದು ಸ್ಟ್ರಾಂಗ್ ಆಗಿರ್ಬೇಕು. ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು, ವಂಶಾಭಿವೃದ್ಧಿ ಆಗ್ಬೇಕು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ಬೇಕು. ಆ ಮನೆಯ ಮುಖ್ಯಸ್ಥ ಬಲಶಾಲಿಯಾಗಿರ್ಬೇಕು. ಆ ಮನೆಯ ಮುಖ್ಯಸ್ಥೆ ಬಹಳ ಚಾಣಕ್ಷಳಾಗಿರ್ಬೇಕು. ಯಾಕೆಂದ್ರೆ ಸಂಸಾರ ನಡೆಸಬೇಕಾದ್ರೆ ಚಾಣಕ್ಷತನ ಬೇಕು ತಾಯಿಗೆ. ಹಾಗಿದ್ದಾಗ ಈ ಜಾಗದ ಎಲ್ಲೂ ಲೋಪದೋಷಗಳು ಮಾಡಬೇಡಿ. ತಗ್ಗು ಮಾಡ್ಕೊಳ್ಳೋದು, ಬಾತ್ರೂಮ್ ಕಟ್ಕೊಳ್ಳೋದು, ಅಥವಾ ಬೆಳೆಸ್ಕೊಳ್ಳೋದು, ಅಥವಾ ಕಟ್ ಮಾಡೋದು, ಅಥವಾ ನೀರಾಚೆ ಹೋಗ್ಲಿಕ್ಕೆ ಬಿಡೋದು, ಇಲ್ಲಿ ಪ್ಯಾಸೇಜ್ಗಳು ಕೊಟ್ಕೊಂಡು ಅಥವಾ ಈ ದಿಕ್ಕಿನಲ್ಲಿ ಇದನ್ನ ಮಾಡ್ಕೊಳ್ಳೋದು, ಬೆಳೆಸ್ಕೊಳ್ಳೋಂಥ ಕೆಲ್ಸಕ್ಕೆ ಹೋಗಬೇಡಿ. ದಯಮಾಡಿ ಮನೆ ಕಟ್ತೀರಿ, ನಿಮ್ಮ ಹಣ, ನಿಮ್ಮ ಶ್ರಮ, ನಿಮ್ಮ ಸಕ್ಸಸ್ಸು, ನಿಮ್ಮ ಸುಖ ಸಂತೋಷ ಚೆನ್ನಾಗಿರ್ಬೇಕು ಅಂದ್ರೆ ಜಾಗ್ರತೆಯಿಂದ ಕಟ್ಟಿ. ಇಂಜಿನಿಯರ್ಗೆ ಪ್ಲಾನ್ ಕೊಡ್ತಾರೆ. ಪಾಪ ಅವ್ರಿಗೆ ಏನ್ ಗೊತ್ತು, ನಿಮ್ಮ ಮನೆಗೆ ನಿಮ್ಗೆಲ್ಲೂ ತೊಂದರೆ ಆಗ್ಬಾರ್ದು. ನೀವು ಮೊದಲೇ ಇಂಜಿನಿಯರ್ ಮೇಲೆ ಒತ್ತಡ ತಂದಿರ್ತೀರಿ. ನೋಡ್ರಿ, ನಮಗೆ ಮನೆ ದೊಡ್ಡದಾಗಿ ಬರಬೇಕು, ಏನು ಮಾಡ್ದಂಗೆ ನೀಟಾಗಿ ಕಟ್ಟಿ ಅಂತ. ಅವರು ಕೆಲವು ಎಲ್ಲೆಲ್ಲಿ ಯಾವ್ದು ಕಟ್ ಮಾಡಬೇಕೋ ಮಾಡೇ ಮಾಡ್ತಾರೆ. ಅವರ ವಾಸ್ತು ನೋಡ್ತಾರೆ, ಪರಿಪೂರ್ಣ ವಾಸ್ತು ನೋಡ್ತಾರೆ. ಬಟ್ ಆಯಾ ಗೊತ್ತಾಗ್ತಿರಲ್ಲ. ಯಾಕೆಂದ್ರೆ ಇಂಚಿಂಚು ಅಳತೆ ಮಾಡಿ ತೆಗಿಬೇಕು. ಅಡಿಯಿಂದ ಇಂಚು ತೆಗೆದುಕೊಂಡು ಇಂಚಿಂದ ಅಳತೆ ಮಾಡಿ ಯಾವ ಆಯ ಬರ್ತಾ ಇದೆ ಅದನ್ನು ನೋಡ್ಬೇಕಾದ್ರೆ ಅವರಿಗೆ ಸಾಕಷ್ಟು ಪ್ರೆಷರ್ ಇರ್ತದೆ ಪಾಪ. ದಯಮಾಡಿ ಆಯಕ್ಕೆ ಪ್ರಾಮುಖ್ಯತೆ ಕೊಡಿ. ವಾಸ್ತುವಿಗೆ ಆಲ್ಮೋಸ್ಟ್ ಎಲ್ಲ ಕೆಲವರು ತಿಳ್ಕೊಂಡಿರ್ತಾರೆ. ಆದ್ರೆ ಆಯನೂ ಬೇಕು, ವಾಸ್ತುನೂ ಬೇಕು, ದಿಕ್ಕೂ ಬೇಕು, ಪಂಚಭೂತಗಳಿಂದ ಬರುವಂತ ಗಾಳಿ ಬೆಳಕು ನಮಗೆ ಬೇಕು. ಹಾಗಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ಸಂಚಿಕೆಯನ್ನು ನೋಡಿದಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೆಕ್ಸ್ಟ್ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಬರ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.